ನಮ್ಮ ಕರ್ನಾಟಕ ರಾಜ್ಯದ ರೈತರಲ್ಲಿ ಮತ್ತು ರಾಜ್ಯದ ಜನತೆಯಲ್ಲಿ ನಾನು ಮನವಿ ಮಾಡ್ಕೊಳ್ಳೋದೇನೆಂದರೆ, ನೋಡಿ, ರೈತರಿಗೆ ನಾನು 3 ವಿಷಯಗಳನ್ನ ತಿಳಿಸ್ತೀನಿ. ಮೊದಲೇ ಹಳೆ ವಿಡಿಯೋಗಳು ಮಾಡಿದ್ದೀನಿ ನಾನು. ಏನಂದರೆ, ಮೊದಲನೇದೇನು ಅಂತಂದರೆ, ರೈತರಿಗೆ ಅಡ್ವಾನ್ಸ್ ಪೊಸಿಷನ್ ಬಗ್ಗೆ. ರೈತರು ಯಾರು ಸುಮಾರು 30 ವರ್ಷದಿಂದ ಗೌರ್ಮೆಂಟ್ ಜಮೀನು ಮಾಡ್ತಾ ಇರ್ತಾರೋ, ಒಂದೇ ಸಮನೆ ಈಗಲೂ ಅನುಭವದಲ್ಲಿ ಇರ್ತಾರೋ, ಅವರು ಕೋರ್ಟ್ಗೆ ಹಾಕೋಬೋದು ಅಡ್ವಾನ್ಸ್ ಪೊಸಿಷನಲ್ಲಿ. ನಾವೇ ಓನರು, ಇದು ಗೋಮಾಳದಲ್ಲಿ ಮಾಡ್ತಾಯಿದ್ವಿ, ನಾವೇ ಓನರು ಅಂತ ಮಾಡಿ ಅಂತ. ಆ ಕೋರ್ಟ್ ಕೇಳ್ತಿದೆ, ನಿಮ್ಮನ್ನು ಗೌರ್ಮೆಂಟ್ನು ಪಾರ್ಟಿ ಮಾಡಿ ಇವರು 30 ವರ್ಷದಿಂದ ಅನುಭವದಲ್ಲಿ ಇದ್ರೆ ಅಪ್ರೂವ್ ಮಾಡಿ ಅಂತ ಕೇಳ್ತಿದೆ. ಲಾಯರ್ ಇಟ್ಕೊಂಡು ಲಾಯರ್ ಹೇಳ್ದಂಗೆ ಮಾಡಿದ್ರೆ ಆ ಜಮೀನು ಕೋರ್ಟೇ ಒಪ್ಕೊಂಡು, ಆಮೇಲೆ ಅದು ಕೋರ್ಟಿಗೆ ಸರಿ ಅನಿಸಿದ್ರೆ, ನೀವು ಇದೀರಾ ಅನಿಸಿದ್ರೆ ಕೋರ್ಟೇ ಬಂದು ಕಳಿಸ್ತಿದ್ದೆ, ಸರ್ವೇರ್ ಕಳಿಸಿ ಅಪಾಯಿಂಟ್ ಮಾಡಿ ನಿಮ್ಗೆ ಮಾಡಿಸ್ಕೊಡ್ತಿದೆ. ಎಷ್ಟು ಎಕರೆ ಮಾಡ್ತೀವಿ ಅಷ್ಟು ಎಕರೆ ಜಮೀನು ಮಾಡಿಸ್ತೀವಿ, ನೀವು ಸರ್ಕಾರನೇನು ಬೇಡಂಗಿರಲ್ಲ. ಆಮೇಲೆ ಬಗರು ಮಕ್ಕಳ ಅಕ್ರಮ ಸಕ್ರಮಕ್ಕೆ ಹಾಕ್ಕೊಂಡಿದ್ದೀವಿ ಅಂತ ಹೇಳಬೇಡಿ. ಯಾಕಂತ ಅಂದರೆ ಅದು ಹೇಳಿದ್ರೆ ತಪ್ಪಾಗ್ತದೆ, ನೀವೇ ಒಪ್ಕೊಂಡಂಗೆ ಸರ್ಕಾರ ಹೊಡಿ ಅಂತ. ಆಮೇಲೆ ಇನ್ನೊಂದು ಹೇಳ್ತೀನಿ, ರೈತರಿಗೆ ಯಾರಿಗೆ ದಾರಿ ಇಲ್ಲ ಹಿಂದ್ಗಡೆ ಅಂದರೆ, ಈಸ್ಮೆಂಟ್ ರೈಟ್ ಆ್ಯಕ್ಟ್ ಅಂತ ಇದೆ. 1898 ಇಂಡಿಯನ್ ಈಸ್ಮೆಂಟ್ ಆ್ಯಕ್ಟ್ ಎಷ್ಟೋ ಇದೆ. ಆ್ಯಕ್ಟ್ ಪ್ರಕಾರ ಹಿಂದ್ಗಡೆ ಅವನಿಗೆ ನಕ್ಷೆಯಲ್ಲಿ ದಾರಿ ಇಲ್ಲ ಅಂದರೆ ಮುಂದ್ಗಡೆ ಒಂದು ಇವನ ಜಮೀನು ಉಳೋಕ್ಕೆ, ಅನುಭವಿಸೋಕ್ಕೆಲ್ಲ, ಓಡಾಡೋಕ್ಕೆಲ್ಲ ದಾರಿಯಾಗಿ ಉಪಯೋಗಿಸ್ಕೊಳ್ಳೋಕ್ಕೆ ಹಕ್ಕಿದೆ. ಅಕಸ್ಮಾತ್ ಮುಂದ್ಗಡೆ ಅವನು ಬರಬೇಡಿ ಅಂತ ಬೇಲಿಗಿಲಿ ಹಾಕ್ಬಿಟ್ಟ ಅಂದರೆ ಅವಾಗೇನು ಮಾಡಬೇಕು, ಅವರು ತಹಸೀಲ್ದಾರ್ ಹತ್ರ ಹೋಗಬೇಕು. ತಹಸೀಲ್ದಾರ್ಗೆ ಈಸ್ಮೆಂಟ್ ರೈಟು ಫುಲ್ ಪವರ್ ಕೊಟ್ಟಿದ್ದಾರೆ. ಆಗ ತಹಸೀಲ್ದಾರ್ ಏನು ಮಾಡ್ತಾರೆ, ಅವ್ರೇನು ಮಾಡ್ತಾರೆ, ಬರ್ತಾರೆ ಈಸ್ಮೆಂಟ್ ರೈಟ್ ರೈಸ್ ಮಾಡಿದ್ರೆ ಬಂದು ನೋಡ್ತಾರೆ ನಕ್ಷೆಯಲ್ಲಿ ದಾರಿ ಇಲ್ಲ ಅಂತ ನಿಮ್ಗೆ ಗೊತ್ತಾದಾಗ ಅಕ್ಕಪಕ್ಕದವ್ರು ಕೇಳ್ತಾರೆ, 20 ವರ್ಷದಿಂದ ಇವ್ರು ಓಡಾಡ್ತಿದ್ರು ಅಂತ ಗೊತ್ತಾದರೆ ತಹಸೀಲ್ದಾರನ್ನೇ ಖುದ್ದಾಗಿ ಅವ್ರಿಗೆ ನಿಮ್ಗೆ ದಾರಿ ಬಿಡಿಸ್ಕೊಡ್ತಾರೆ. ಇದೊಂದು ತುಂಬ ಜ್ಞಾಪಕದಲ್ಲಿ ಇಟ್ಕೊಳ್ಳಿ. ಮತ್ತು ಇವಾಗ ಏನು ನೀವು ನೀರಾವರಿ ಮಾಡಬೇಕು ಅಂತ ಹೋಗ್ತಾ ಇದ್ದೀರಿ, ಈಗ ನೀರಾವರಿ ಮಾಡಬೇಕು ಅಂತಂದರೆ ರೈತರುಗಳಿಗೆ ಏನಾಗ್ತದೆ ಅಂದರೆ, ಸರ್ವೀಸು ಇದೆಲ್ಲ ಬೇಕು ಅಂದರೆ 3.5 ಲಕ್ಷ 4 ಲಕ್ಷ ಅವ್ರಿಗೆ ಕೊಡಬೇಕು. ನೀವು ಮೋಟ್ರು ಪಂಪು ಅಂತೆಲ್ಲ ತರಿಸ್ಬೇಕು ಅಂತಂದರೆ ಎಲ್ಲ ಒಂದು 5-6 ಲಕ್ಷ ಬಿದ್ದೋಗ್ತದೆ. ಮುಂಚೆ ಒಂದು 30,000 35,000 ಮುಗಿತಿದ್ದು, ಈಗ ಅಷ್ಟೊಂದು ಆಗ್ಬಿಟ್ಟಿದೆ. 1 ಎಕರೆ 2 ಎಕರೆ ಇರೋ ರೈತ ಇವನ್ನೆಲ್ಲ ಮಾಡೋಕ್ಕಾಗಲ್ಲ. ಅದರಿಂದ ದಯವಿಟ್ಟು ನಾನು ಹೇಳ್ತೀನಿ, ಈಗ ಸೋಲಾರ್ ಬಂದಿದೆ. 2.5 ಲಕ್ಷಕ್ಕೆ 2.5 ಲಕ್ಷ ಸಬ್ಸಿಡಿಯಾಗಿ 2.5 ಲಕ್ಷಕ್ಕೆ ಎಷ್ಟಕ್ಕೋ ಬರುತ್ತೆ. 24 ಟೈಮ್ ನಿಮ್ಗೆ ಬೋರ್ ಓಡಿಸ್ಕೋಬೋದು, ಎನಿ ಟೈಮ್ ಓಡಿಸ್ಕೋಬೋದು. ನೈಟ್ ಈಗ KEB ಅವರಾದರೂ ಯಾವ ಕರೆಂಟ್ ಕೊಡ್ತಾರೆ ಗೊತ್ತಿರಲ್ಲ, ನೈಟಲ್ಲಿ ಕೊಡ್ತಾರೆ. ಕಾಡು ಅಲ್ಲೆಲ್ಲ ಹೋಗಿ ನೀರು ಕಟ್ಟಬೇಕು ಅಂದಾಗ ಪ್ರಾಣಿಗಳು ಕೊಟ್ಲೆ ಎಲ್ಲ ಇರ್ತವೆ. ಇದು ಡೇ ಟೈಮಲ್ಲಿ ನೀವು ಯಾವಾಗ ಬೇಕಾದ್ರೆ ಕರೆಂಟ್ ಕಟ್ಕೋಬೋದು, ಪಕ್ಕದವ್ರಿಗೂ ನೀರು ಕೊಡ್ಬೋದು, ಮತ್ತು ದುಡ್ಡು ಮಾಡ್ಬೋದು, ಮತ್ತು KEB ಅವ್ರಿಗೂ ನೀವು ಮಾರ್ಕೋಬೋದು ಕರೆಂಟ್ನ. ಇದು ತುಂಬ ಅನುಕೂಲ ಆಗಿದೆ. ನೋಡಿ, ಇವೆಲ್ಲ ಉಪಯೋಗಿಸ್ಕೊಳ್ಳಿ. ರೈತರುಗಳಿಗೆ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಇದೆಲ್ಲ ಫೆಸಿಲಿಟಿ ಇದೆ. ಮತ್ತು ನೋಡಿ, ಇವೆಲ್ಲ ಮಾಡ್ಕೊಳ್ಳಿಲ್ಲ ಅಂತಂದರೆ ನಿಮಗೆ ತುಂಬ ಕಷ್ಟ ಆಗ್ತದೆ. ದಯವಿಟ್ಟು ನನ್ನ ಮಾತನ್ನು ಆಲಿಸಿ. ನಿಮಗಿಷ್ಟ ಆದರೆ ನೀವು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಮತ್ತು ಇದನ್ನು ತುಂಬ ಜನಕ್ಕೆ ಶೇರ್ ಮಾಡಿ. ನಾನಿಲ್ಲೇನು ನಿಮಗೆ ಇದು ಮಾಡೋಕ್ಕೇನು ಬಂದಿಲ್ಲ. ಇಲ್ಲಿ ಯೂಟ್ಯೂಬ್ ಮಾಡಿ ದುಡ್ಡು ಮಾಡಿ ಜನಗಳಿಗೆ ತಿಳುವಳಿಕೆ ಕೊಡೋಕ್ಕೆ ಬಂದಿದ್ದೀನಿ. ಇದನ್ನೆಲ್ಲ ಶೇರ್ ಮಾಡಿದ್ರೆ ಎಲ್ಲ ರೈತರುಗಳಿಗೂ ಅನುಕೂಲ ಆಗ್ತದೆ. ದಯವಿಟ್ಟು ಲೈಕ್ ಮಾಡಿ.